ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಹಾಕಿ ತುಂಬಾ ದಿನ ಆಯಿತು. ಅವತ್ತು ತುಂಬ ಹುಷಾರಿರಲಿಲ್ಲ, ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ದಿನ ಹಾಗೆ ಮಾಡ್ತಾಯಿದ್ದೆ, ಆಗ್ತಾನೇ ಇರಲಿಲ್ಲ. ಸೊ ಅದಕ್ಕೆ ಫೈನಲಿ ಕೊಡೋಣ ವಾಯ್ಸ್ ಓವರ್ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಸೊಪ್ಪು ತಂದಿದ್ರು, ಅದಕ್ಕೆ ಪಾಪು ಎಲ್ಲ ಸ್ಕೂಲ್ಗೆ ಹೋಗಿದ್ನಲ್ಲ, ಅವ್ರು ಬರೋಷ್ಟೊಳಗೆ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಸೊಪ್ಪೆಲ್ಲ ಕಟ್ ಮಾಡಿ ತೊಳೆದು ಸಾಂಬಾರು ಮಾಡಿದೆ. ಅವ್ರು ಬರೋಷ್ಟರೊಳಗೆ ಚೆನ್ನಾಗಿತ್ತು, ಸೊಪ್ಪು ಚೆನ್ನಾಗಿತ್ತು. ಸೊ ಹಾಗಾಗಿ ಬಸ್ಸಾರು ಚೆನ್ನಾಗಿತ್ತು. ಯಾವಾಗಲೂ ಅಷ್ಟೇ, ಸೊಪ್ಪು ಟೇಸ್ಟಿಯಾಗಿದೆ, ಸಾಂಬಾರು ಟೇಸ್ಟಾಗಿರುತ್ತೆ. ಬಟ್ ಸಾಂಬಾರು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಅಂತಾರಲ್ವ, ಸೊಪ್ಪೇನ ಟೇಸ್ಟ್ ಇಲ್ಲ ಅಂದರೆ ಸಾಂಬಾರು ಟೇಸ್ಟಿ ಬರೋಲ್ಲ ಅಷ್ಟೇ. ನಾವು ಯಾವ ತರಕಾರಿ ತರ್ತೀವೋ ಆ ತರಕಾರಿ ಟೇಸ್ಟ್ ಹೇಗಿರುತ್ತೋ ಹಾಗೆ ಸಾಂಬಾರು ಇರೋದು. ಸುಮ್ಮನೆ ಮಾಡೋದ್ರ ಮೇಲೆ ಎಲ್ಲರೂ ಬ್ಲೇಮ್ ಮಾಡ್ತಾರೆ, ಸಾರು ಚೆನ್ನಾಗಿ ಮಾಡಿಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ. ಬಟ್ ಟೇಸ್ಟ್ ಎಲ್ಲ ಡಿಪೆಂಡ್ ಆಗೋದೆ ನೀವು ತಂದು ಯಾವತ್ತು ತೊಗೊಂಡಿರ್ತೀವಲ್ವ ನಾವು ತರಕಾರಿ, ಆ ತರಕಾರಿ ಟೇಸ್ಟ್ ಮೇಲೆ ಡಿಪೆಂಡ್ ಆಗೋದು ಸಾಂಬಾರೆಲ್ಲ. ನೋಡಿ ಆಯಿತು. ಸೊಪ್ಪೆಲ್ಲ ತೊಳ್ಕೊಂಡು ಬೇಳೆ ಇಡ್ತಾಯಿದ್ದೀನಿ. ಬೇಳೆ ಸೊಪ್ಪು ಹಾಕಿ ಬಸ್ಸಾರು ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮತ್ತು ನೋಡಿ ಆ ಸೈಡ್ ಫುಲ್ಲು ಬ್ಲ್ಯಾಕ್ ಇದೆ ಅಲ್ಲ, ಅದು ಏನೋ ಗೊತ್ತಿಲ್ಲ, ಫುಲ್ಲು ವೈಟ್ ಟೈಲ್ಸ್ ಫುಲ್ ರಫ್ ಆಗಿಬಿಟ್ಟಿದೆ. ಏನೋ ಕೆಮಿಕಲ್ ಬಿದ್ದೆ ಆ ಥರ ಆಗಿದೆಯೇನೋ ಗೊತ್ತಿಲ್ಲ, ಏನು ಮಾಡೋದು ಅದು ನೀಟೇ ಆಗ್ತಾಯಿಲ್ಲ. ಸೊ ಅದಕ್ಕೆ ಒಂದ್ಸಲ ಪಾಲಿಶೇ ಮಾಡಿಸ್ಬಿಟ್ರೆ ಸರಿ ಹೋಗುತ್ತಾ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ, ಸಾಧ್ಯ ಆದರೆ ಫಸ್ಟು ಪಾಲಿಷ್ ಮಾಡಿಸ್ಬೇಕು. ನನಗೆ ಇಲ್ಲಿ ಅಡುಗೆ ಮಾಡುವಾಗ ಅದನ್ನು ವೀಡಿಯೋ ಮಾಡೋದಕ್ಕೆ ಒಂಥರ ಅನಿಸುತ್ತೆ, ಯಾಕಂದರೆ ತುಂಬ ಗಲೀಜಂಗೆ ಕಾಣುತ್ತೆ. ಎಷ್ಟು ವರ್ಷದ್ದು ಅದು ಹೋಗ್ತಾನೇ ಇಲ್ಲ. ಮತ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೂ ಐಡಿಯಾ ಗೊತ್ತಿದ್ರೆ ಕಮೆಂಟ್ ಮಾಡಿ, ಪಾಲಿಷ್ ಮಾಡಿಸಿದ್ರೆ ಹೋಗುತ್ತಾ ಅಂತ ಹೇಳಿ. ಓಕೆನಾ? ನೋಡಿ ಇವತ್ತು ಬಸ್ಸಾರು ಮಾಡಿದ್ನಲ್ಲ, ಬಸ್ಸಾರು ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಿದ್ದೆ. ಸೊ ಬೆಂಡೆಕಾಯಿ ಪಲ್ಯ ಮತ್ತು ಸೊಪ್ಪಿನ ಪಲ್ಯ. ಯಾವಾಗಲೂ ಹೀಗೆ ಇರಲ್ಲ ಪ್ಲೇಟಿಂಗು. ಮತ್ತು ನಂಗೆ ಉಪ್ಪಿನಕಾಯಿ ತುಂಬ ಇಷ್ಟ, ಸೊ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಇವತ್ತು ಬಸ್ಸಾರು ಮಾಡಿದ್ನಲ್ಲ, ಬೇಗ ಹೊಟ್ಟೆ ಹಸಿ ಆಗ್ತಿತ್ತು, ಬೇಗ ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಏನು ಹೀಗೆ ಇರಲ್ಲ. ಇವತ್ತು ಸೊಪ್ಪಿನ ಪಲ್ಯ, ಬೆಂಡೆಕಾಯಿ ಪಲ್ಯ ಬೆಳಗ್ಗೆ ಮಾಡಿದ್ದು. ನನ್ನ ಮನೆಗೆ ಯಾರೂ ವೆಜಿಟೇಬಲ್ಸೇ ತಿನ್ನಲ್ಲ. ಸೊ ಹಾಗಾಗಿ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಮಾಡಲ್ಲ. ಬಟ್ ಬಸ್ಸಾರಂತೂ ತುಂಬ ಇಷ್ಟ ಎಲ್ರಿಗೂ, ನನ್ನ ಮಗನಿಗೆ ಹಸ್ಬೆಂಡ್ಗೆ ಎಲ್ರಿಗೂ ಇಷ್ಟ. ಸೊ ಇವತ್ತು ಬೆಳಿಗ್ಗೆನೇ ಬಸ್ಸಾರು ಮಾಡಿದ್ದೆ. ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಮಾಡಿದ್ದೆ ಬಸ್ಸಾರು. ಈಗ ಸಂಜೆ 5 ಗಂಟೆ ಆಗಿದೆ. ನಾನು ಸ್ವಲ್ಪ ಬೇಗ ತಿನ್ನೋಣ, ಮೊದಲಿಂಗೆ ತಿಂತಾಯಿದ್ದೆ, 5 ಗಂಟೆಗೆ ತಿಂದ್ಬಿಟ್ಟು ಮತ್ತೆ ಅಷ್ಟೇ ಊಟ ಸ್ಟಾಪ್ ಮಾಡ್ತಾಯಿದ್ದೆ. ವೆಯ್ಟ್ ಲಾಸ್ ಆಗಿ ಚೆನ್ನಾಗಿದ್ದೆ. ಬಟ್ ಆಮೇಲೆ ಮತ್ತೆ ಯೋಗಿ ಏನೋ ಸ್ನ್ಯಾಕ್ಸ್ ತರ್ತಾರಾ, ಅವ್ರ ಥರದಲ್ಲಿ ಎಕ್ಸ್ಪರ್ಟು, ನಾನು ತಿನ್ನೋದಲ್ಲಿ ಎಕ್ಸ್ಪರ್ಟು, ಹಂಗಾಗ್ಬಿಟ್ಟು ಮತ್ತೆ ಆಗಿದೆ. ಸೊ ಅದಕ್ಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ಬಟ್ ಆದರೂ ನಂಗೆ ಮೈಂಡ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ತಿನ್ನೋದು ಬಿಡೋದು ಭಾಳ ಕಷ್ಟ. ಎಲ್ಲರೂ ಅದು ಹೆಂಗೆ ಡಯಟ್ ಮಾಡ್ತಾರಪ್ಪ ಗೊತ್ತಿಲ್ಲ, ನಂಗಂತೂ ಆಗೋಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ, ಎಲ್ಲ ತಿಂತೀನಿ, ಡಯಟ್ ಅಂತ ಏನೂ ಬಿಡಲ್ಲ, ಎಲ್ಲ ತಿಂತೀನಿ. ಬಟ್ ಅರ್ಲಿ ಊಟ ಮಾಡ್ತೀನಿ ಅಷ್ಟೇ, ನೈಟು. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ಅರ್ಲಿ ಊಟ ಮಾಡಿಬಿಡಿ. ಒಂದು 6:30 ಒಳಗಡೆ ಮಾಡಿಬಿಟ್ಟು ಎಲ್ಲ ತಿನ್ಬೋದು. ನಾನಂತೂ ಹಾಗೆ ಮಾಡೋದು, ಅನ್ನ ಸಾರು ಏನೇನಿರುತ್ತೋ, ಇವನ್ ಸ್ವೀಟ್ ಕೂಡ ತಿಂತೀನಿ. ಬಟ್ ಬೇಗ ತಿಂತೀನಿ ಅಷ್ಟೇ. ಆ ಥರ ಮಾಡಿ ವೆಯ್ಟ್ ಲಾಸ್ ಆಗಿದೆ ಅಷ್ಟೇ. ಮತ್ತು ಮಾಮೂಲಿ ಅಂತ ಜಂಕ್ ಅಂದರೆ ಚಿಪ್ಸ್ ಅದೆಲ್ಲ ತಿಂತೀನಿ. ಬಟ್ ಯೋಗಿ ತಂದಿಲ್ಲ ಅಂದರೆ ಅದೆಲ್ಲ ತಿನ್ನಲ್ಲ. ಅವ್ರು ತಂದುಬಿಟ್ರೆ ಎಲ್ಲ ನಾನೇ ತಿನ್ನೋದು ನಮ್ಮನೇಲಿ ಆಲ್ಮೋಸ್ಟು. ತರಬೇಡಿ ಅಂತೀನಿ, ಬಟ್ ಆದರೂ ಅವ್ರೇನು ಕೇಳಲ್ಲ, ತಂದುಬಿಡ್ತಾರೆ, ಅವಾಗ ತಿಂದುಬಿಡ್ತೀನಿ. ಅದಕ್ಕೆ ಹೇಳ್ತಾಯಿದ್ದೀನಿ, ಹಿಂಗೆ ಮಾಡಿ ನಾನು ಸಣ್ಣ ಆಗಬಾರ್ದು ಅಂತ, ಹೊಟ್ಟೆ ಕಿಚ್ಚನ್ ಹಿಂಗೆ ಅಂತ. ಸೊ ಅದಕ್ಕೆ ಇವಾಗೇನು ತರ್ತಿಲ್ಲ ಅಷ್ಟು. ನೋಡೋಣ, ಅಟ್ಲೀಸ್ಟ್ ಒಂದು 3 kg ಆದರೂ ಸಣ್ಣ ಆದರೆ ಬೆಟರ್ ಅನಿಸುತ್ತೆ. ನನಗಂದರೆ ದಪ್ಪ ಆದರೆ ಆಗೋದೇ ಇಲ್ಲ, ಹಿಂಸೆ ಅನಿಸುತ್ತೆ. ಮೇನ್ ಡ್ರೆಸ್ಗಳೇ ಆಗೋಲ್ಲ, ಅದೇ ಪ್ರಾಬ್ಲಮ್. ಮತ್ತು ನನ್ನ ವಿಡಿಯೋ ಹೇಗೆ ಬರ್ತಿದೆ, ಯಾರೇನು ಹೇಳ್ತಾನೆ ಇಲ್ಲ, ಚೆನ್ನಾಗಿ ಬರ್ತಿದೆಯಾ? ನನಗೆ ಆ್ಯಕ್ಚುಲಿ ಕೆಲವೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಆಸೆ ಅಲ್ಲ, ಇದ್ದೇ ಮಾತಾಡಬೇಕು ಅನ್ನೋದು. ಬಟ್ ಆದರೆ ಅದು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತು ಒಂದೊಂದ್ಸಲ ಅನಿಸುತ್ತೆ, ಇನ್ನು ಸ್ವಲ್ಪ ದಿವಸ ಹೋಗಲಿ, ಆಮೇಲೆ ಮಾತಾಡೋಣ, ತುಂಬ ಜನಕ್ಕೆ ರೀಚ್ ಆಗುತ್ತೆ. ಈಗ ಮಾತಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗೋಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ. ಆದಷ್ಟು ಬೇಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ.
ನನಗೆ ಏನು ಗೊತ್ತಾ, ಏನಿರುತ್ತೆ ಅದನ್ನ ಹೇಳಬೇಕು. ಸೊ ಅದು ಆ ಥರ ನನ್ನ ನೇಚರ್ ಇರೋದೇ ಆಗಿರೋದ್ರಿಂದ ಹೇಳೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ. ಸಾರು ಮಾತ್ರ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ನೋಡಿ. ಎಲ್ಲ ಪಲ್ಯ, ಉಪ್ಪಿನಕಾಯಿ. ನಂಗೆ ನನ್ನ ಫ್ರೆಂಡು ಸಿರಿಗೆರೆ ಫ್ರೆಂಡ್ ಇದ್ದಾಳೆ, ನನ್ನ ಬೆಸ್ಟ್ ಫ್ರೆಂಡ್ ಮಮ್ಮು. ಸೊ ಅವಳು ಊರಿಂದ ಮೊದಲು ಕಾಲೇಜಲ್ಲಿರುವಾಗ ಅವಳು ತಂದುಕೊಡ್ತಾಯಿದ್ಲು ಉಪ್ಪಿನಕಾಯಿ, ಆಮೇಲೆ ಬರ್ಫಿ, ಕಳೆಪುರಿ, ಒಗ್ಗರಣೆ ಎಲ್ಲ. ಉಪ್ಪಿನಕಾಯಿ ಅಂತೂ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಅವ್ರ ಆಂಟಿ ಪ್ರೇಮ ಆಂಟಿ ಅಂತೂ ಅವರತ್ತೆ ತುಂಬ ಚೆನ್ನಾಗಿ ಆಗ್ತಾರೆ, ಸಖತ್ತು ಟೇಸ್ಟಿಯಾಗಿರುತ್ತೆ. ಒಂಥರ ಕಟ್ಟಮಿಟ್ಟ ಥರ ಹುಳಿ, ಸ್ವೀಟು, ಖಾರ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಂತೂ ನಾನೇನು ಊಟಕ್ಕೆ ತಿಂತಾ ಇರಲಿಲ್ಲ, ಹಾಗಾಗಿ ತಿಂದ್ಬಿಡ್ತಿದ್ದೆ. ಅಷ್ಟು ಕ್ರೇಜಿ ನಾನು ಉಪ್ಪಿನಕಾಯಿ ಅಂದರೆ, ಸಖತ್ ಇಷ್ಟ. ಮೊಟ್ಟೆ ಸರಿಯಾಗಿ ಹಸ್ತಿತ್ತು. ನಿಮಗೂ ಯಾರ್ಯಾರು ಊಟಕ್ಕೆ ಉಪ್ಪಿನಕಾಯಿ ಇರಲೇಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ಮತ್ತು ಇನ್ನೊಂದು ಏನು ಗೊತ್ತಾ ಪ್ರಾಬ್ಲಮ್ಮು, ನನಗೆ ವಿಡಿಯೋ ಯಾವ ಆ್ಯಂಗಲಲ್ಲಿ ಇಟ್ಕೊಂಡು ವಿಡಿಯೋ ಮಾಡಬೇಕು ಅದೇ ಒಂಥರ ಏನೋ ಮಿಸ್ಟೇಕ್, ಗೊತ್ತೇ ಆಗ್ತಿಲ್ಲ. ಅದೇ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ನನ್ನ ಮಗಳು ಬೇರೆ ಸ್ಕೂಲಿಂದ ಬಂದು ಈಗ ಜಸ್ಟ್ ಬಂದಳು. ಅವಳು ಏನು ಬಂದ ತಕ್ಷಣ ಏನು ಸಾರು ಬಸ್ಸ ಅಂತ ನನಗೂ ಹೊಟ್ಟೆಸಿ, ನಾನು ಊಟ ಮಾಡ್ತೀನಿ ಅಂತ. ಈಗ ಚೆನ್ನಾಗಿರುತ್ತಲ್ಲ ಬಸ್ಸಾರು, ಮುದ್ದೆ ಅಂತಾರಲ್ಲ, ಮುದ್ದೆ ಏನು ಮಾಡಿರಲಿಲ್ಲ. ಮತ್ತು ಈವ್ನಿಂಗು ಡ್ಯಾಡಿ ಗೋವಿಂದ ಬಂದಿದ್ದರು. ಇವನೇನು ಆಟ ಆಡಬೇಕು ಅಂತ ಇಬ್ಬರು ಆಟ ಆಡ್ತಿದ್ರು. ಅವಾಗ ಕೂತ್ಕೊಂಡು ಹಂಗೇನೋ ಸ್ವೀಟು, ಆ್ಯಪಲ್ಲು ಎಲ್ಲ ತಿಂತಾ ಆಟ ಆಡ್ತಾ ಕೂತಿದ್ರು. ಇದಾಗಿತ್ತು ಇವತ್ತಿನ ಡೇ. ಮತ್ತು ಈ ವಿಡಿಯೋ ಹೇಗಿತ್ತು, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.